ಯಾರಾದ್ರೂ ಕಾಟ ಏನ್ ಮಾಡಿದ್ರು ಸರಸ್ವತಮ್ಮ? ಇಲ್ಲಪ್ಪ ದೊರೆನ ತಳಗೆ ತಿಂದು ಕರ್ಕೊಂಡು ಬಂದವನೆ ಬಾಬಾ. ಎಲ್ಲಿಗೆ ಹೋಗಿದ್ಲು ಕರ್ಕೊಂಬರಕ್ಕ? ಹಾ ಉಳ್ಕವ ಇಲ್ಲಲ್ಲ ಉಳ್ಕ. ಓ ಏನಮ್ಮ ಸರೋಜಮ್ಮ 2 ದಿವಸದಿಂದ ಕಾಣಿಸಿಲ್ಲ ಮನೆಗ, ಎತ್ತೋಗಿದ್ದಮ್ಮ? ಎದೋಗ್ಲಿ ಮವ ನಮ್ಮ ದುಡ್ಡು ಹೋಗಿದ್ನಿ. ಏ ಅಂಬುಜ, ಅಂಬುಜ ಈಗ ಬಾಯ್ಲಿ. ಸರೋಜಮ್ಮನ ಊರ್ ಕಳಿಸಿದಂತೆ. ಹಾ 2 ದಿವಸ ಕಾಣಿಸ್ತಾ ಇಲ್ಲಲ್ಲ, ಎಲ್ಲೋಗಿದ್ದಮ್ಮ ಅನ್ನೆ? ಊರಿಗೆ ಹೋಗಿದ್ಮವ ಅಂತಂದು ನಾನು ಕೇಳ್ದಿರಾ ಅದೇ ಊರ್ ಕಳಿಸಿದ್ದೆ ನೀನು? ನಾನು ಕಳಿಸಿಲ್ಲಪ್ಪ, ನಾನಂತೂ ಕಳಿಸೇ ಇಲ್ಲ ಅವನ್ನ. ಊರಿಗೆ ಹೋಗ್ತೀರಿ ಅಂತ ಅವ್ರು ನಮ್ಮ ಹತ್ರ ಹೇಳು ಇಲ್ಲ, ನಾನು ಹೋಗು ಅಂತ ಹೇಳು ಇಲ್ಲ. ಯಾರನ್ನ ಕೇಳೋದ್ರಮ್ಮ? ಹಾ ಯಾರನ್ನ ಕೇಳೋದ್ರಿ ಅಂತ ಹೇಳ್ತಾ ಇರೋದು ಸರೋಜಮ್ಮ? ಅದೇ ಹಂಗೆ ನಿಂತಿದ್ಯಾ? ನಿಮ್ಮ ಮತ್ತೇನೂ ಕೇಳಿಲ್ಲ, ನನ್ನನ್ನು ಕೇಳಿಲ್ಲ, ಅದ್ಯಾರನ್ನ ಕೇಳ್ಕೊಂಡು ಊರಿಗೆ ಹೋದ್ರಿ? ಹಾಂ ಏನಕ್ಕ ನಾವು ದೊಡ್ಡೋರಂತ ಇರೋದು? ಏನಕ್ಕಮ್ಮ ಮನೆಗೆ ದೊಡ್ಡೋರಂತ ಇರೋದು? ಮಾತಾಡಬೇಕು. ನಾನು ಇಲ್ದಿದ್ದಾಗ ಬಾಯಿ ಚೆನ್ನಾಗಿ ತಿರುಗಿಸ್ತೀಯಾ ಮನೆಯಲ್ಲಾರ ಮೇಲೆ? ಯಾಕ ಇವಾಗ ಬಾಯ್ಗೆ ಏನಾಯ್ತು? ಮವ ಅದೇ ನಮ್ಮ ದೊಡ್ಡಕ್ಕನ ಕೂಗುದ್ ಬಾಗ್ರಿ ಅಂತಂದ್ಲ ಅತ್ತೆ. ಅಲ್ಲಿಂದ ಅಲ್ಲಿಗೆ ನಮ್ಮೂರ ಹತ್ರ ಅಲ್ಲ, ಹಂಗೆ ಹೊರಟ್ಬಿಟ್ರಿ ಮವ. ಸರಮ್ಮ, ಆಯ್ತು ನಿಮ್ಮ ಪಾಡಕ್ಕೆ ನೀವೆಲ್ಲ ಜೀವನ ಮಾಡ್ಕೊಳ್ರಿ. ಆ ಎಳೆ ಮನೆಗೆ ಹೋಗಿ ಜೀವನ ಮಾಡ್ಕೊಳ್ರಿ. ನಾವೆಲ್ಲ ಏನಕ್ಕಮ್ಮ ದೊಡ್ಡವರು ಲೆಕ್ಕಕ್ಕಿಲ್ದಿದ್ಮೇಲೆ? ಹಾಂ ನಿಮ್ಮ ಪಾಡಕ್ಕೆ ನೀವು ಜೀವನ ಮಾಡ್ಕೊಳ್ಳಿ. ಅಂಬುಜಿ ಆ ಎಳೆ ಮನೆ ಬೀಗ ತಂದು ಕೊಡಗು. ಸರಸ್ವತಮ್ಮ ಬೀಗ ತಂದು ಕೊಡಕಮ್ಮ ಇವ್ರಕ. ದೊಡ್ಡನ 8 ಗಂಟೆವ್ರು ಹೋಗಿ ಆ ಮನೆಯೆಲ್ಲರೂ ಅಷ್ಟು ಧೂಳ್ಗಿಳು ಉದುರಿಸ್ಕೊಂಡು ಹೋಗಿ ಆ ಮನೆಗೆ ಇದ್ಬಿಡೋಕ್ರಿ ನಿಮ್ಮ ಪಾಡು. ಅವಾಗ ಯಾರು ನಿಮ್ಮನ್ನು ಹೇಳೋರಿಲ್ಲ ಕೇಳೋರಿಲ್ಲ, ಹೆಂಗೆ ಬೇಕೋ ಹಂಗೆ ಎದುರಾಡ್ಬೋದು. ಓ ನಾನೇ ಹೋಗ್ಲಿ ಬೇರೆ? ನಾನು ಹೋಗಲ್ಲಪ್ಪ. ಓ ಏನು ಸಂಸಾರ ಅಂದ್ರೆ ಸುಮ್ಮನೆ ಆಗ್ಬಿಡ್ತದೇನೋ? ಉಪ್ಪು ತಂದ್ಕೊಡೋ, ಮೆಣಸಿನ್ಕಾಯಿ ತಂದ್ಕೊಡೋ, ಹುಂಚೆಣ್ಣು ತಂದ್ಕೊಡೋ ಅಂತ ಇರ್ತಾಳೆ. ನನ್ನ ಕೈಲಿ ಆಗಲ್ಲ. ಆಗ ನಾವು ಅಮ್ಮನ ಮಾಡಾಕ್ತಾಳೆ, ಆರಾಮಾಗಿ ತಿನ್ಕೊಂಡು ತೋಟದಾಗ ಕೆಲಸ ಮಾಡ್ಕೊಂಡಿರ್ತೀನಿ. ನಿನ್ನ ಹತ್ರ ಅವೆಲ್ಲ ದುಡ್ಡುಗಳೆಲ್ಲ ನೀನು, ದುಡ್ಡುಗಳು ಒಡವೆ ಎಲ್ಲ ನೀನು ಹಂಗೆ ಭದ್ರವಾಗಿಕ್ಕ. ನಂಗೆ ಬೇಕಾದ ಕೊಡಿಯ. ಅಯ್ಯೋ ನಿಂಕ ನೀನು ಎಂಟಕ್ಕ ನಾವು ಯಾವ ಲೆಕ್ಕನೂ ಇಲ್ಲಪ್ಪ. ನಿಮ್ಮ ಪಾಡಕ್ಕೆ ನೀವು ಬದುಕೋ ಹೋಗ್ರಿ. ಸರಸ್ವತಮ್ಮ ಬೀಗ ಎತ್ಕೊಂಬಂದು ಕೊಡ. ಕಲ್ದಿರ ಸರಸ್ವತಿ, ಬೀಗನು ಬೇಡ ಯಾವುದು ಬೇಡ. ಓ ಅಪ್ಪನ ಹೇಳ್ತಾನಂತ ನೀನು ಎತ್ಕೊಂಬಂದು ಕೊಟ್ಬಿಡು. ನಾವು ಹೋಗಲ್ಲ ಬೇರೆ, ಬೇಕಾದ್ರೆ ಅವಳೇ ಹೋಗಿ ಇಡ್ಲಿ ಬಿಡು, ನಾನು ಹೋಗಲ್ಲಪ್ಪ. ಮವ ಇವಾಗ ಮಾಡ್ಬಾರ್ದು ತಪ್ಪೇನು ಮಾಡಿದ್ದೀರಂತ ನಾವು ಬೇರೆ ಹೋಗೋದು? ಹಾಂ ಇವತ್ತು ಮನೆಗೆ ದೊಡ್ಡ ಸೊಸೆ ನೀನು, ದೊಡ್ಡವ್ರಿಗೆ ಬೆಲೆ ಕೊಡ್ತೀರಾ? ಊಟದ ಮನೆಗೆ ಹೋದೆ. ನಾಳೆ ಬೆಳಗ್ಗೆ ಸಾವಿತ್ರಮ್ಮನ ಅದೇ ಕಲ್ಕೊಂತಾಳೆ. ಅಯ್ಯೋ ದೊಡ್ಡವರೇ ಅವ್ರು ಹೇಳಲ್ಲ, ನಾವ್ಯಾಕೆ ಹೇಳೋದು ಬಾ ಅಂತ. ಇದೇನಾ ನೀನು ಕಲ್ತಿರೋ ಪಾಠ? ಏನು ಬುದ್ಧಿ ಕಳ್ಸೋಳು ನಿಮ್ಮಮ್ಮನ? ಕರ್ಸು, ನಿಮ್ಮಮ್ಮನ ಕೇಳ್ತೀನಿ ನಾನು. ಒಬ್ರು ನೋಡ್ಕೊಂಡು ಒಬ್ರು ನಮ್ಮ ನೋಡಿ 4 ಜನ ಕಲಿಬೇಕು. ನಮ್ಮ ಸಂಸಾರನ ಗುಸ್ಗುಸ ಅಂತ ಕುತ್ಕೊಂಡು ಹೆಂಗ್ಸ್ರು ಮಾತಾಡ್ಕೊಡ್ದು. ಏನು ಕೆಲಸ ಮಾಡಿರೋದು ನೀನು? ಮೊನ್ನೆ ಸರಸ್ವತಮ್ಮನ ಮೇಲೆ ಕೈ ಮಾಡಿದಾಗ ಎಲ್ಲ ನೋಡ್ಕೊಳ್ಳಿ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ತಿರ್ಗಾ ಏನಮ್ಮ ನಿಂದು? ಮಾನವಾಗಿರಂಗಿದ್ರೆ ಮನೆಗಿರ್ರಿ, ಇಲ್ಲ ಅಂತಂದ್ರೆ ನಿಮ್ಮ ಪಾಡು ನಿಮ್ಮದು. ನಿಮ್ಗೇನೇನು ಭಾಗ ಬರಬೇಕು ಅದೆಲ್ಲ ಕೊಟ್ಬಿಡ್ತೀನಿ. ಸುಮ್ಮನೆ ಯಾಕೆ ನಿಮ್ಗೂ ತೊಂದರೆ ನಮಗೂ ತೊಂದರೆ? ದೊಡ್ಡವರು ಚಿಕ್ಕವರು ನಮ್ಮ ಮರ್ಯಾದೆ ಇಲ್ಲ. ನೀನು ಹೋದ ತಾನೆ 2 ದಿವಸದಿಂದ ಅಲ್ಲೇ ಇದ್ದೆ. ನಿಮ್ಮ ಅಮ್ಮನೇ ಹೇಳ್ಬಿಟ್ಟು ಬಂದಿದ್ದೆ ಮನೆಗೆ ದೊಡ್ಡವ್ರಕ ಅಂತೇಳಿ. ನಾನು ಕೇಳಿದ್ಲೇನಮ್ಮ? ಎಲ್ಲಿ ಕೇಳ್ತಾಳೆ ಬಿಡು, ಉರಿಯೋ ಬೆಂಕಿಗೆ ತುಪ್ಪ ಸುತ್ತ ಕಳ್ಸಿರ್ತಾಳೆ. ಹಂಗೇನಿಲ್ಲ ಮವ, ನಮ್ಮ ಅಮ್ಮನ ಹೋಗು ನಿಮ್ಮ ಮಾವನ ಬೇಜಾರು ಮಾಡ್ಕೊಂತಾನೆ, ನಿಮ್ಮ ಅತ್ತೆನೂ ಬೇಜಾರು ಮಾಡ್ಕೊಂತಾಳೆ ಅಂತ ಹೇಳಿದ್ಲು. ನಾನೇ 1-2 ದಿವಸ ಇರ್ತೀನಮ್ಮ ಅಂತ ಹೇಳಿದ್ನಿ. ಬಿಟ್ಟಿದ್ರೆ ಅಲ್ಲೇ ಇರೋಳು. ಅವ ಯಾವಳ ಕತ್ತಿ ಎತ್ಕೊಂಬಂದ, ಅದಕ್ಕೆ ಓಡ್ ಬಂದಿದ್ದ. ಇವಳು ಬಂಡವಾಳ ಏನು ಅಂತ ತಿಳಿಯತ್ತ? ಹಾಂ ಹೇಳ್ದಿರ ಮಾಡಿದಿರ ಓದ್ತಾ ಇರೋದು, ಓದಂಗೆ ಹೋಗೋದು, ಬರಂಗೆ ಬರೋದು. ಇದೇನು ಬಿಟ್ಟಿಗೆ ಬಿತ್ತದ ಮನೆ? ಬಿಟ್ಟಿಗೆ ಬಿತ್ತದೇನಮ್ಮ? ಏನಮ್ಮ ನಿಂಗೆ ಕಮ್ಮಿ ಮಾಡಿರೋದು? ಹಾಂ ಏನು ಕಮ್ಮಿ ಮಾಡಿರೋದು ಹೇಳು? ತೋಟದ ಹತ್ರ ಕೋತೀನಿ ಅಂತ ಇತ್ತು ಪುಳ್ಳಿ ಹತ್ತಿ ತಾಕಲ್ಲ ಮನೆಗೆ, ಎಲ್ಲ ಅವಳೇ ಮಾಡ್ಕೊಂತ ಇಲ್ಲ. ಯಾಕಮ್ಮ? ಇವಾಗ ಗುಂದಡಮ್ಮನ ಹತ್ರ ತಪ್ಪಾತು ಅಂತ ಕೇಳಕ್ಕೋ, ಇಲ್ಲ ಅಂದ್ರೆ ನಾನು ಅಷ್ಟೇ ಕಲ್ಲಿಡಿರಲ್ಲ. ನಂಗೆ ಒಯ್ಯಲ್ಲ ಮನ್ನ ಆದರೂ ನಾನು ಕಲ್ಲಿರ ಇದ್ದೀನಿ, ಪಡವಾಗಿಲ್ಲ. ಪಾಪ ಗುಂದರಮ್ಮನ ಹೆಂಗಿಲ್ಲ ಬೈಯಲ್ಲೋರ ಗುಂದರಮ್ಮನ ಅನ್ನೋ ಅಷ್ಟೇ, ಅತ್ತಿದನು ಅಷ್ಟೇ. ಎಲ್ಲೋಗ್ಲಿ ಬಿಡೆ, ನಮ್ಮ ಮಕ್ಕಳಲ್ಲ ಏನು ಬೇರೆ ಬಾಬು. ಅವು ಒಂದು ಮಾತಂತವೆ, ನಾನು ಒಂದು ಮಾತಂತೀನಿ ಬಿಡಮ್ಮ. ಅದಕ್ಕೆಲ್ಲ ಯಾಕೆ ನೀನು ಬೇಜಾರು ಮಾಡ್ಕೊಳ್ಳೋದ? ಇಲ್ಲ ನಾನು ಓದಿಡು ಪಡವಾಗಿಲ್ಲ, ನಿನ್ನ ಮಾತ್ರ ಏನೋ ಅನ್ಕೋದು. ತಪ್ಪಾತು ಅಂತ ಕೇಳಕ್ಕೋ, ತಡೋದಕ್ಕೆ ನಾನೇ ಕೇಳಿ ನಾಕೇನು ಗಾಚಾರನ? ಹೋಗಲ್ಲ ಈಗ ಹೋಗೆ ಹೂ ಬಿಲ್ ಕೇಳು. ಆ ಶಂಕೆ ಈ ಶಂಕೆ ಊದ್ಕೊಂಡ್ಬಿಡ್ಬೇಕು. ಒತ್ತು ಟಪಟ್ಗೆ ಏನು ದುರಂಕಾರ ಬೀಳ್ತಾಳೆ ಹುಡುಗಿ? ಹಾಂ ಏನಕ್ಕೆ ಈ ದುರಂಕಾರ ಬೀಳ್ತಾ ಇದೆಯಮ್ಮ ನೀನು? ನಾನು ಎಲ್ಲ ನೋಡ್ಕೊಳ್ಳಿ ಅಂತ ಅಂದಿರಿದ್ದೆ. ಕೇಳು ತಪ್ಪಾಯ್ತು ಅಂತ ಕೇಳಬೇಕು, ಕಾಲ್ಗೆ ಬಿದ್ದು ಕೇಳ್ಬೇಕು ನೀನು. ನಾನೇ ಕೇಳಿ ನನ್ನ ಮುಂದೆನೇ ಎಷ್ಟು ಮಾತಾಡ್ತಾ ಇದೀಯ ನೀನು? ದೊಡ್ಡವರು ಚಿಕ್ಕವರನ್ನ ಬೆಲೆ ಇಲ್ಲ. ಕರ್ಸು ನಿಮ್ಮಮ್ಮನ ನಿಮ್ಮ ಅಣ್ಣನ ಕರ್ಸು. ನಿಮ್ಮ ಅಮ್ಮನು ನಿಮ್ಮ ಅಣ್ಣ ಬರೋವರೆಗೂ ಮನೆಗೆ ಬರ್ಕೊಡ್ದು ನೀವಿಬ್ರು. ನೀನಾಳೆ ಚೆನ್ನಾಗಿ ನಾನು ಹಿಡ್ಕೊಂತೀಯ. ಅವಳು ಮಾಡೋ ತಪ್ಪ ನಾನೇ ಮಾಡಲಿ? ನಾನು ಹೋಗಿ ಮನೆ ಕಣಕ್ಕೆ ಮಲ್ಕೊಬೇಕು. ನಾನು ನಂಗೆ ಇದ್ದಿಲ್ಲ. ಹೋಗ ಅಲ್ಲೆಲ್ಲ ರಸ್ ಕಟ್ಟಿತ್ರ ಮಲ್ಕೋ ಹೋಗ. ನಿಮ್ಮ ಅತ್ತೆನೂ ನಿಮ್ಮ ಭಾವನ ಬರೋವರ್ಕು ಇಬ್ಬರು ಮನೆಗೆ ಸೇರ್ಸ್ಕೊಂಬೇಡ ಅಂಬುಜಿ. ಬಿದ್ದಿರ್ಲಿ ದುರಂಕಾರ ಅಣಗೋವರ್ಕು. ಅಲ್ಲ ವಯಸ್ಸಿನಾಗ ದೊಡ್ಡೋಳು ಆಯಮ್ಮನ್ಗೆ ಬೆಲೆ ಕೊಡಲ್ಲ ನೀನು. ನನ್ನ ಎದುರುಗಡೆ ಎಷ್ಟು ಮಾತಾಡ್ತಾ ಇದೀಯಾ? ಹಾಂ ನೋಡಮ್ಮ ಸರೋಜಮ್ಮ, ನಿಮ್ಮ ಅಮ್ಮನು ನಿಮ್ಮ ಅಣ್ಣ ಬರೋವರೆಗೂ ನೀವು ನಮ್ಮ ಮನೆಗೆ ಬರಂಗಿಲ್ಲ ಅಷ್ಟೇ. ಅಷ್ಟೇ ನಮ್ಮ ಹೇಳಿದ್ಮೇಲೆ ಮುರಿದು ನಿಮ್ಮ ಅಮ್ಮನ ನಿಮ್ಮ ಅಣ್ಣನ ಕರ್ಗಂಬ. ನಮ್ಮ ಅತ್ತೆ ಹತ್ರ ತಪ್ಪಾಯ್ತು ಅಂತ ಕೇಳು, ಆಮೇಲೆ ಮನೆಗೆ ಹೋಗೋ. ಯಾವಂತ ಸರಸ್ವತಿಯ?
ಮಾಮ ನೀನ್ ಹೇಳಿದ್ ಕರೆಕ್ಟೇ ಮಾಮ. ಏನ್ ಮಾತಾಡ್ತಾನೆ ನೋಡ ಮಾಮ. ಆ ನಮ್ ಗುಂಡಾರಮ್ಮನ್ನ ಬೈಡೋದಲ್ದಿಡ ಇವಾಗ ತಪ್ಪಾತು ಅಂತ ಕೇಳು ಅಂದ್ರೆ ನಾನ ಕೇಳಬೇಕು ಅಂತ ತವಳೆ. ನಮ್ಮ ಅಪ್ಪನ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ತಂದ್ಬಿಡಪ್ಪನ ತಗತ್ತಿ ಒಪ್ಪನ. ನಮ್ಮ ಅಪ್ಪನ ಎದುರುಗಡೆ ಹಿಂದೆಳ ಮಾತಾಡ್ತೀಯ ನೀನು. ಇವಾಗ ನೀನು ನನ್ನನ್ನ ಒಯ್ದೆ ನಾನೇನ ಮಾತಾಡಿನಾ? ನಮ್ಮ ಅತ್ತಿಗೆ ಬಿಡು, ನನಗೆ ಒಯ್ದು ಪಡಾಗಿಲ್ಲ, ನಮ್ಮ ಅಮ್ಮನ ಇದ್ದಂಗೆ ಅಂತ ಹೇಳಿ ನಾನು. ನಮ್ ಗುಂಡಾರಮ್ಮನ ಹತ್ರ ತಪ್ಪಾತು ಅಂತ ಕೇಳು ಅಂದ್ರೆ ಎಷ್ಟು ಮಾತಾಡ್ತಾ ಇದೀಯ ನೀನು? ಲೇ ಗಗನ ಹೇಳ ಹೇಳು ಅತ್ತಿಗೆಕ. ಯಾವಳ ಸರೋಜ ಕೇಳ ನಮ್ ದೊಡ್ಡಮ್ಮನ ತಪ್ಪಾಯ್ತು ಅಂತ ಅದೇನಕ್ಕೆ ಈ ದುರಂಕರ ಬೀಳ್ತಾ ಇದ್ಯಾ? ಕರ್ಬಿಡು ಕೇಳ್ತೀನಿ. ನಮ್ಮ ಅಮ್ಮನ್ಕೂ ನಮ್ಮ ಅಣ್ಣಕ ಬಿಡುವಿಲ್ಲ ಇಲ್ಲಿಗೆ ಬರಕ್ಕ. ಅವ್ರ ನಾಟಕ ಕಂಪನಿನಾಗ ಬಿಜಿ ಅವ್ರೆ. ಏನಪ್ಪ ನಾನು ಹೇಳಿಸಲ್ಲ ಯಾಕಮ್ಮ. ಲೇ ಏನೇ ನಾಟಕ ಕಂಪನಿ ಅಂತ ಇದೆಯಾ? ಅದೇ ಹೆಂಗ್ ಮಾತಾಡ್ತಾ ಇದ್ಯಾ? ನೀನು ಹೋಗ್ಬೇಕಂತೆ ಹೋಗು. ನಮ್ಮ ಅಮ್ಮ ಹೇಳಿದ್ವಾ ನಿಮ್ ದೊಡ್ಡ ತಂದು ಕಳಿಸು ಅಂತಂದ್ಲ. ನೀನು ನಿನ್ ತಂಗಿ ಇಬ್ರು ನಾವು ಹೋಗ್ಬಿಟ್ಟು ಹೋಗ್ಲಿ. ಊರಾಗೇನೋ ನಾಟಕದ್ದು ಟೆಂಟ್ ಹಾಕೋರಂತೆ 15-20 ದಿವಸ. ಅದಕ್ಕೆ ನಾಟಕ ನೋಡ್ಕೋಬೇಕಂತ ಹೋಗ್ಲಿ. ನಲ್ತಂಗ ದೇವಿದು ಶನಿ ಮಾತುನ್ ಕತೆದು ಪಂಚಪಾಂಡವ್ರದ್ದು ಇನ್ನು ಯಾವ್ಯಾವ ಆಡ್ತಾರಂತೆ ದಿನಾನು. ನೀವಿಬ್ರು ಹೋಗ್ಬೇಕಂತೆ. ದೊಡ್ಡಮ್ಮ ಅಮ್ಮ ಎಲ್ಲ ಹೋಗಿಬಿಟ್ಟೇರಿ. ಹೋಗ್ರಿ. ಲೇ ಯಾಕೋ ನಲ್ತಂಗ ದೇವಿದು ನಾವು ಚಿಕ್ಕ ಹುಡುಗ್ರಾಗ ನೋಡಿರೋದು. ಅಯ್ಯೋ ಆ ಕತೆ ಕೇಳ್ತಾ ಇದ್ರೆ ಕಣ್ಣಾಗ ನೀರ್ ಬರ್ತಾವಪ್ಪ. ಎಷ್ಟು ದಿನ ಹಾಕ್ತಾರಂತೆ ಟೆಂಟು? ಲೇ 15 ದಿವಸ ಹಾಕೋರಂತೆ. ಹೋಗಮ್ಮ ಸರಿ ಹೋಗು. ನಿಂಕ ಮನೆ ಹತ್ರಕ್ಕೆ ಬಂದು ನಾಟಕ ಆಡಿ ತೋರಿಸ್ತಾರ ಹೋಗು. ನೀವು ಊರ್ಕ ಗೌಡ್ರಲ್ಲ ಗೌಡ್ರ ವಂಶ ಅಲ್ಲ. ನಾನು ನೋಡ್ಕೊಂತೀನಿ ಮನೆಗೂನು ತೋಟದಾಗ ಒಬ್ಬಳೆ ಒದ್ದಾಡ್ತೀನಿ. ಏನ್ ಪರವಾಗಿಲ್ಲ, ಹೋಗಿ ನೋಡ್ಕೊಂಡ್ ಹೋಗ್ರಿ. ಅಯ್ಯೋ ನಾಳೆ ಇವಳು ಸಾವಿತ್ರಿ ಬೇರೆ ಬರ್ತಾವಳೆ. ಸಾವಿತ್ರಿ ಮಗು ಏನೋ ತೊಟ್ಲು ಮಾತಕ್ಕ 1-3 ರಾತ್ರಿ ಇಲ್ಲಿ ಇರ್ತಾರೆ. ಒಳ್ಳೆ ಕೆಲಸ ಆಗುತ್ತಲ್ಲ. ಇನ್ನು ಎಷ್ಟು ದಿನ ಇರ್ತಾರೆ ಊರಾಗ ನಾಟಕದವರು? ಅಯ್ಯೋ ನೀವ್ ಯಾವಾಗ ಹೋದ್ರು ನಾಟಕ ತೋರಿಸ್ತಾರೆ ಹೋಗು. ನಿಮ್ಗೆ ನಾಟಕ ತೋರಿಸಲ್ಲ ಅಂದ್ರೆ ಆತದ ಗೌಡ್ನಂಶದವ್ರು ನೀವೆಲ್ಲನೂ. ಆ ಸರಸ್ವತಿನೂ ಕರ್ಕೊಂಡೋಗ್ರಿ ಜೊತೆಗ. ಒಳ್ಳೆ ನಾಟಕ ಹೋಗು. ಯಾವತ್ತೂ ನೋಡೇ ಇಲ್ಲ ಅಂತ ನಾಟಕನ. ಅಂತ ನಾಟಕಗಳು ಆಡ್ತಾವ್ರೆ ಹೋಗಮ್ಮ. ಅಯ್ಯೋ 2 ಕಣ್ಣು ಸಾಲದು ಆ ನಾಟಕ ನೋಡಕ್ಕ. ಲೇನಕ್ಕೆ ಪಂಚಪಾಂಡವ್ರ ನಾಟಕ ನೋಡ್ಬೇಕಂದ್ರೆ ಬೊಲೆ ಬೆಮ್ಮೆ. ಅಯ್ಯೋ ಎಷ್ಟು ದಿನದಿಂದ ಅನ್ಕೊಂಡಿದ್ದಿ. ಯಾವ ಚಿಕ್ಕ ಹುಡುಗ್ರಾಗ ನೋಡಿರೋದು ನಾನು ಪಂಚಪಾಂಡವ್ರದ್ದು. ಹೋಗ್ಬೇಕ್ಲೇ ಇರು. ಸಾವಿತ್ರಿ ಬಂದಂಗೆ ಹೋಗ್ಬಿಳೆ. ನಾನು ಅಂಬುಜಿ ಓದ್ತಿರೆ. ಏ ದೊಡಮ್ಮ ಹೋಗ್ಬೇಡ, ನನ್ನ ಮಾತು ಕೇಳೆ. ಹೋಗ್ಬೇಡ ನೀನು. ಯಾವ ನಾಟಕನೂ ಬೇಡ, ಅವ್ರ ಸಂವಾಸನೆ ಬೇಡ. ಹೋಗ್ಬೇಡ ನೀನು. ಏಯ್ ಕಲ್ದಿರ ದೊಡ್ಡ ನನಗೆ ಬಲೆ ಹೊಟ್ಟೆ ಗುರಿ ನೋಡು. ನಾವೆತ್ತನ ಹೋಗ್ಬೇಕಂತಂದ್ರೆ ಅಕ್ಕ ಹೋಗೋಣ ಕಲ್ದಿರ. ಸಾವಿತ್ರಿ ಬಂದು ಹೋದ್ಮೇಲೆ ಸರಸ್ವತಿನ ಕರ್ಕೊಂಡು ಹೋಗೋಣ. ಹೋಗೊಂದ್ 2-3 ದಿವಸ ಇದ್ಬಿಟ್ಟು ನೋಡ್ಕೊಂಡ್ ಬರೋಣ ಎಲ್ಲಾ ನಾಟಕಗಳು. ಅಯ್ಯೋ ಮಾರಾಯಿಗ ಹೋಗ್ರಮ್ಮ ಹೋಗ್ರಿ. ದೊಡತೆ ಏನ್ ಬಿಟ್ನ ನಂದು ತಪ್ಪಾಯ್ತು. ಇನ್ಯಾವತ್ತು ಏನು ಮಾತಾಡಲ್ಲ ದೊಡತೆ. ನನ್ನ ಕ್ಷಮಿಸ್ಬಿಡು. ನಮ್ಮ ಅಪ್ಪನ ಇದ್ದಾಗ ಹೇಳಿದ್ರೆ ಈ ತರ ಆಗುತ್ತಾ? ತರಿ ಕೂಕ ಬಚ್ಚಿ ನಮ್ಮ ಅಪ್ಪನ ಆಗೋ ನಮ್ಮ ಅಪ್ಪನೇ ಬತಾವಣೆ. ಲೇ ಅಂಬುಜಾ, ಒಂದು 10 ಚೀಲ ಕೊಡು. ಆ ಕಳ್ಳೆ ತುಂಬಕ್ಕ ಎತ್ಕೊಂಡ್ ಮನೆ ಹತ್ರ ಒಣಗಾಕನ ಒಣಕಡ್ಲಿ. ನೆನ್ನೆ ಎತ್ಕೊಡೋದೆ ಎಲ್ಲ ಒಂದು 25 ಚೀಲ ಆತವೆ ಕೊಡು. ಒಂದು 10-15 ಕೊಡು. ತುಂಬಿಟ್ಟು ಮನೆ ಹತ್ರ ತಂದಾಕಣ್ಣ. ಅಲ್ಲಿ ತೋಟದತ್ರ ಯಾರು ಕಾವಿರ್ತಾರೆ? ಅಪ್ಪ ನಾನು ಓದ್ತೀನಿ ಬಾಪ. ಬಾ ನಾನು ಎತ್ಕೊಡೋತೀನಿ. ಎಲ್ಲ ತುಂಬ್ತೀನಿ ಬಾ. ಅಯ್ಯೋ ಯಾವುದು ಬೇಡ ಹೇಳಪ್ಪ ಸದ್ಯ. ನೀನೇನ್ರು ಅದೇನು ರಾಜಭಾರ ಮಾಡ್ತೀರೋ ಮಾಡ್ರೆ. ಯಾಕೆ ನಿಮ್ಗೆಲ್ಲ ಬಾಧೆ ಪಾಪ ನಮ್ಮಿಂದ? ಯಾಕ ಬಾಧೆ? ಹಳೆ ಮನೆದ್ ಬೀಗ ಕೊಡ್ತಾಳೆ. ಹೋಗಿ ನಿಮ್ಮ ಪಾಡಕ್ಕೆ ನೀವು ಬದುಕಳ್ರಿ. ಮವ ತಪ್ಪಾಯ್ತು ಮವ. ಇನ್ನೊಂದ್ಸತಿ ಏನು ಮಾತಾಡಲ್ಲ ನಾನು. ತಪ್ಪಾಗೋಯ್ತು ಮವ. ಕ್ಷಮಿಸ್ಬಿಡ್ ಮವ. ಈ ಒಂದ್ಸತಿ ಒಂದ್ಸತಿ ಅಂತೀಯ ತಿರ್ಗಿ ಪದೇ ಅದೇ ಕೆಲಸ ಮಾಡ್ತೀಯಲ್ಲಮ್ಮ. ನಿಮ್ಮ ಪಾಡಕ್ಕೆ ನೀವೆಲ್ಲ ಬದುಕ ಹೋಗ್ರಮ್ಮ. ಯಾಕೆ ಬೇಕು ನಮ್ಕ? ಹೇಳ್ದಿರಾ ಮಾಡ್ದಿರಾ ಊರ್ಗೆ ಹೋಗೋದು ಅಲ್ಲಿ ಇಲ್ಲಿ ಸುತ್ಕೊಂಬರೋದು ಯಾಕೆ ಬೇಕು? ನಿಮ್ಗೂ ಬೇಜಾರು ನಮ್ಗೂ ಬೇಜಾರು. ಇಲ್ಲ ಮವ, ಇನ್ನೊಂದ್ಕಿತ ಹಂಗೆಲ್ಲ ಮಾಡಲ್ಲ ಮವ. ದೊಡ್ಡ ಹತ್ರ ತಪ್ಪಾಯ್ತು ಅಂತ ಕೇಳಿದ್ದೀನಿ. ಈ ಒಂದ್ಸತಿ ಮವ, ಇನ್ನೊಂದ್ಸತಿ ಇಂತ ತಪ್ಪು ಮಾಡಲ್ಲ ಮವ. ಹೋಗ್ಲಿ ಬಿಡಪ್ಪ ಶಿವಪ್ಪ. ಏನ್ ಮಾಡಕತ್ತದೆ? ಈ ಸತಿಗೆ ಬಿಟ್ಬಿಡು. ಆಮೇಲೆ ನೋಡ ನಮ್ಮ ಮುಂದೆ ಹಿಂಗೆ ಮಾಡೋಳಂತಂದ್ರೆ ಅವಳಕ ಹೆಂಗ್ ಬುದ್ಧಿ ಕಲ್ಸ್ಬೇಕು ಹಂಗ್ ಕಲ್ಸನ. ಈ ಸತಿಗೆ ಹಂಗ್ ಬಿಟ್ಬಿಡಪ್ಪ. ತಿರ್ಗಾ ಅದೇ ರಾಗ ಅದೇ ತಾಳಾತ್ಗೆ ತಿರ್ಗಾ ನಿನ್ ಮೇಲೂ ಜಗಳಕ್ಕೆ ಬರ್ತಾಳೆ ನೋಡ್ಕೊ. ಇಲ್ಲ ಹಂಗೇನಿಲ್ಲ. ನಾನು ನೋಡ್ಕೊಂತೀರ. ಎಲ್ಲ ನೋಡ್ಕೊಂಡ್ಲಿ ಬಿಡಪ್ಪ. ಏಯ್ ನಡಿ ಚೀಲಿಗೆ ಎತ್ಕೊಂಡು ನಡಿ ತೋಟದಕ್ಕ ಬತ್ತೀನಿ ನಾನು ಹಿಂದೆನೆ. ಸರಪ್ಪ ಆಯ್ತು. ಅಮ್ಮ ಎಲ್ಲಿಕ್ಕಿದೆ ಕೊಡ್ಬಮ್ಮ. ಇದು ಸಾವಿತ್ರಿ ಬಂದು ಹೋದ್ಮೇಕ ನಮ್ಮೂರಾಗ ನಾನು ಹುಟ್ಟಿದ ಮನೆಗ ನಾಟಕಗಳು ಟೆಂಟ್ ಹಾಕೋರಂತೆ 15 ದಿವಸ. ನಲ್ತಂಗ ದೇವಿದು ಶನಿ ಮಾತುನ್ ಕತೆ. ಆಮೇಕ ಇನ್ನು ಅವೆಲ್ಲ ಆದ್ಮೇಲೆ ಕೃಷ್ಣಾರ್ಜುನ್ ನಾಟಕನೂ ಆಡ್ತಾರೆ. ಪಂಚಪಾಂಡವ್ರದ್ದು ಎಲ್ಲ ನಾಟಕ ಆಡ್ತಾವ್ರಂತೆ. ನಾನು ನಮ್ಮ ಅಕ್ಕನ ಒಂದು 2 ದಿವಸ ಇದ್ಬಿಟ್ಟು ಬರ್ತೀರಿ. ಸಾವಿತ್ರಮ್ಮನ್ ಬಂದು ಹೋದ್ಮೇಲೆ ಹೋಗ್ರಿ. ಅಮ್ಮನ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಡ್ರಿ. ಇಲ್ಲ ಸಾವಿತ್ರಿ ಬಂದು ಹೋದ್ಮೇಲೆ ಹೋಗೋದು. ಮಗುನ ಬಾಣಂತಿನ ಬಿಟ್ಬಿಟ್ಟು ಹೋಗಕ್ಕತ್ತದ? ಸರಿ ಆಯ್ತು ಹೋಗ್ರಿ. ಬಿರಿನ್ ಚೀಲಗಳು ಎತ್ಕೊಂಬಾರ. ಹಿಂದೆನೆ ಬರ್ತೀನಿ ನೋಡಪ್ಪ. ಲೇ ಚೆನ್ನಾಗಿ ಆಡ್ತಾವ್ರೇನೆ ನಾಟಕ. ಅಮ್ಮ ಆ ನಾಟಕ ನೋಡಕ್ಕ ನನಗೆ ಈ 2 ಕಣ್ಣುಗಳು ಸಾಲದವಮ್ಮ. ನೀವು ಹೋಗ್ರಿ, ನೀವು ಹೋಗಿ ನೋಡ್ಕೊಂಡ್ ಹೋಗ್ರಿ. ನಾನು ನೋಡ್ಕೊಂಡ್ ಬಂದೆ. ಬಿಡಕ ನಾನು ಬಂದಿನದೆ. ಹೋಗೋಣ ಕಲಿಯಮ್ಮ. ನಾನು ನೀನು ಎಲ್ಲರೂ ಹೋಗೋಣ.